ಅರೆಸ್ಟ್ ಆದ ಆರೋಪಿಗಳಿಗೆ ಪೊಲೀಸ್ ಠಾಣೆಯಲ್ಲಿ ಮೆಡಿಕಲ್ ಟೆಸ್ಟ್. ಪೊಲೀಸ್ ಠಾಣೆಯಲ್ಲೇ ಮೆಡಿಕಲ್ ಟೆಸ್ಟ್ ಅಂತ ನೋಡಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಮೆಡಿಕಲ್ ಟೆಸ್ಟ್. ವೈದ್ಯರನ್ನ ಪೊಲೀಸ್ ಠಾಣೆಗೆ ಕರೆಸಿ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಸಿದ್ಧತೆ. ಅರೆಸ್ಟ್ ಆದ ಆರೋಪಿಗಳಿಗೆ ಪೊಲೀಸ್ ಠಾಣೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವೈದ್ಯರನ್ನ ಪೊಲೀಸ್ ಠಾಣೆಗೆ ಕರೆಸಿ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅರೆಸ್ಟ್ ಆದ ಆರೋಪಿಗಳಿಗೆ ಪೊಲೀಸ್ ಠಾಣೆಯಲ್ಲೇ ಮೆಡಿಕಲ್ ಟೆಸ್ಟ್ ಮಾಡ್ತಾರಂತೆ. ಈಗ ಪ್ರದೋಷು ಜೊತೆಗೆ ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್ ಇವರೆಲ್ಲ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾರೆ. ಸೊ ಅವ್ರನ್ನ ಅಲ್ಲೇ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರಂತೆ. ನಾವೆಲ್ಲೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೇನೋ ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲ, ಪೊಲೀಸ್ ಠಾಣೆಯಲ್ಲೇ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ ಅನ್ನೋ ಮಾಹಿತಿ ಈ ಕ್ಷಣಕ್ಕೆ ಲಭ್ಯ ಆಗ್ತಾ ಇದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣ ಆದ ನಂತರ ಶನಿ ಹೆಗಲೇರ್ಬಿಟ್ಟಿದೆ ಅಂತ ಹೇಳ್ತಾರೆ ದರ್ಶನ್ ಅವರಿಗೆ ಮತ್ತು ಈ ಎಲ್ಲ ಆರೋಪಿಗಳಿಗೆ. ಕಾನೂನಿನ ಮುಂದೆ, ನ್ಯಾಯಾಂಗದ ಮುಂದೆ, ನ್ಯಾಯ ದೇವತೆಯ ಮುಂದೆ ಎಷ್ಟು ದುಡ್ಡಿದ್ದವರಾದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ ಶರಣಾಗಲೇಬೇಕು. ಮೊನ್ನೆ ನೋಡಿದ್ರಲ್ಲ ಪ್ರಜ್ವಲ್ ರೇವಣ್ಣ ಪ್ರಕರಣ. ಸೊ ಅದೇ ರೀತಿಯಾಗಿಯೂ ಇಲ್ಲೂ ಒಂದು ತೀರ್ಪು ಬರುತ್ತಾ ಅನ್ನೋ ಪ್ರಶ್ನೆ ಅಂತೂ ಎಲ್ಲರಿಗೂ ಕೂಡ ಇದೆ. ನಿಮಗೆ ಎಡಭಾಗದ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಪವಿತ್ರ ಗೌಡ ಅವರು ಈ ಹಿಂದೆ ಯಾವ ರೀತಿಯಾಗಿ ಲಿಫ್ಟಿಗೆಲ್ಲ ಹಚ್ಕೊಂಡು ಪೊಲೀಸ್ನವ್ರ ಜೊತೆಗೆ ಬಂದಿದ್ರು, ಇವತ್ತು ಕೂಡ ಅದೇ ರೀತಿಯಾಗಿ ಲಿಫ್ಟಿಗೆಲ್ಲ ಹಚ್ಕೊಂಡೇ ಬಂದಿದ್ದಾರೆ. ಆರಾಮಾಗಿದ್ದಾರೆ. ಅದಕ್ಕಿಂತ ಮುಂಚೆ ಪೋಸ್ಟ್ ಎಲ್ಲ ಮಾಡಿಕೊಂಡು ನಾನು ದೇವರನ್ನ ನಂಬ್ತೀನಿ ಅಂತೆಲ್ಲ ಪೋಸ್ಟ್ ಹಾಕಿದ್ರು.